ಹಲೋ ಸ್ನೇಹಿತರೆ, ಈ ವಿಡಿಯೋದ ಅಂತ್ಯದ ವೇಳೆಗೆ ಪಫ್ಡ್ ರೈಸ್ ಬಿಸಿನೆಸ್ ಫ್ಯಾಕ್ಟರಿಯನ್ನು ಸ್ಥಾಪಿಸಲು ಯಾವ ಯಂತ್ರಗಳನ್ನು ಖರೀದಿಸಬೇಕು ಮತ್ತು ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ನೀವು ಬಯಸಿದಾಗ ನಿಮ್ಮ ಕಾರ್ಖಾನೆಯನ್ನು ಹೇಗೆ ನವೀಕರಿಸಬೇಕು ಎಂಬುದು ನಿಮಗೆ ನಿಖರವಾಗಿ ತಿಳಿಯುತ್ತದೆ. ಪಫ್ಡ್ ಅಕ್ಕಿ ವ್ಯವಹಾರವನ್ನು ಸ್ಥಾಪಿಸಲು ಬಯಸುವ ಯಾರಾದರೂ ಈ ವಿಡಿಯೋವನ್ನು ನೋಡಲೇಬೇಕು. ಪಫ್ಡ್ ಅಕ್ಕಿಯ ವ್ಯವಹಾರವನ್ನು ಪ್ರಾರಂಭಿಸುವಾಗ ದಿನಕ್ಕೆ 1000 ಕೆಜಿ ಪಫ್ಡ್ ಅಕ್ಕಿಯನ್ನು ಉತ್ಪಾದಿಸುವ ಕಾರ್ಖಾನೆಯನ್ನು ಹೊಂದಿರುವುದು ಉತ್ತಮ. ನೀವು ಕಡಿಮೆ ಪ್ರಮಾಣದಲ್ಲಿ ಪ್ರಾರಂಭಿಸಿದರೆ ನೀವು 6 ರಿಂದ 12 ತಿಂಗಳಲ್ಲಿ ನಿಮ್ಮ ಯಂತ್ರಗಳನ್ನು ಮೇಲ್ದರ್ಜೆಗೇರಿಸಬೇಕಾಗುತ್ತದೆ. ಹೆಚ್ಚಿನದರೊಂದಿಗೆ ಪ್ರಾರಂಭಿಸುವುದರಿಂದ ದೀರ್ಘಕಾಲದವರೆಗೆ ಬಳಕೆಯಾಗದ ಸಾಮರ್ಥ್ಯಕ್ಕೆ ಕಾರಣವಾಗಬಹುದು. ಆರ್ಥಿಕವಾಗಿ 8 ಗಂಟೆಗಳ ಕೆಲಸದ ದಿನಕ್ಕೆ 1000 ಕೆಜಿ ಸಾಮರ್ಥ್ಯದೊಂದಿಗೆ ಪ್ರಾರಂಭಿಸುವುದು ಬುದ್ಧಿವಂತಿಕೆಯಾಗಿದೆ. ನಂತರ ನಿಮ್ಮ ವ್ಯವಹಾರವು ಬೆಳೆದಂತೆ ನಿಮಗೆ 2 ಆಯ್ಕೆಗಳಿವೆ. 16 ಗಂಟೆಗಳ ಕೆಲಸದ ದಿನವು ಸಾಧ್ಯವಾಗದಿದ್ದರೆ 2 ರಿಂದ 3 ವರ್ಷಗಳ ನಂತರ ನೇರವಾಗಿ ದಿನಕ್ಕೆ 3000 ಕೆಜಿಗೆ ಅಪ್ಗ್ರೇಡ್ ಮಾಡಿ. ನೀವು 16 ಗಂಟೆಗಳ ಕಾಲ ಕೆಲಸ ಮಾಡಲು ಸಾಧ್ಯವಾದರೆ ಮೊದಲು ದಿನಕ್ಕೆ 2 ಪಾಳಿಯಲ್ಲಿ ಕೆಲಸ ಮಾಡುವ ಮೂಲಕ ದಿನಕ್ಕೆ 2000 ಕೆಜಿಗೆ ಹೆಚ್ಚಿಸಿ. ಒಮ್ಮೆ ನೀವು ದಿನಕ್ಕೆ 2000 ಕೆಜಿ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳುತ್ತಿದ್ದರೆ ನಂತರ ದಿನಕ್ಕೆ 3000 ಕೆಜಿಗೆ ಅಪ್ಗ್ರೇಡ್ ಮಾಡುವುದನ್ನು ಪರಿಗಣಿಸಿ. ಈಗ ನಿಮಗೆ ಅಗತ್ಯವಿರುವ ನಿಖರವಾದ ಯಂತ್ರಗಳನ್ನು ಆಳವಾಗಿ ಪರಿಶೀಲಿಸೋಣ. ದಿನಕ್ಕೆ 1000 ಕೆಜಿ ಕಾರ್ಖಾನೆ ಸಾಮರ್ಥ್ಯದೊಂದಿಗೆ ಮಧ್ಯಮ ಗಾತ್ರದ ಅಕ್ಕಿ ವ್ಯಾಪಾರವನ್ನು ಪ್ರಾರಂಭಿಸುವಾಗ ನಿಮಗೆ ಹಲವಾರು ರೀತಿಯ ಯಂತ್ರೋಪಕರಣಗಳು ಬೇಕಾಗುತ್ತವೆ. ಸಂಸ್ಕರಣೆಗಾಗಿ ನಿಮಗೆ ಭತ್ತದ ಬೀಜಗಳಿಂದ ಧೂಳು, ಹುಲ್ಲು, ಕಲ್ಲುಗಳು ಮತ್ತು ಇತರ ಕಲ್ಮಶಗಳನ್ನು ತೆಗೆದುಹಾಕಲು ಬಳಸುವ ಪೂರ್ವ ಶುಚಿಗೊಳಿಸುವ ಯಂತ್ರದ ಅಗತ್ಯವಿದೆ. ಇದನ್ನು ಮತ್ತಷ್ಟು ಸಂಸ್ಕರಿಸುವ ಮೊದಲು ಗಂಟೆಗೆ 300 ಕೆಜಿ ಸಾಮರ್ಥ್ಯ. ಈ ಯಂತ್ರದ ಬೆಲೆ ಸುಮಾರು 1,50,000 ರೂಪಾಯಿಗಳು. ನಂತರ ನಿಮಗೆ ವಾಟರ್ ಹೀಟಿಂಗ್ ಸ್ಟೀಮರ್ ಬೇಕಾಗುತ್ತದೆ. ಭತ್ತದ ಬೀಜಗಳನ್ನು ಮೃದುಗೊಳಿಸಲು ಆವಿಯಲ್ಲಿ ಬಳಸಿ ಅದನ್ನು ಪಫಿಂಗ್ ಪ್ರಕ್ರಿಯೆಗೆ ಸಿದ್ಧಪಡಿಸಲಾಗುತ್ತದೆ. ಇದಕ್ಕೆ ಸುಮಾರು 35,000 ರೂಪಾಯಿ ವೆಚ್ಚವಾಗುತ್ತದೆ. ಅಲ್ಲದೆ ನಿಮಗೆ ನೀರಿನ ಸಿಮೆಂಟ್ ಟ್ಯಾಂಕ್ ಬೇಕು. ಇದನ್ನು ಭತ್ತದ ಬೀಜಗಳನ್ನು ಬಿಸಿ ನೀರಿನಲ್ಲಿ ನೆನೆಸಲು ಬಳಸಲಾಗುತ್ತದೆ. ಇದರ ಬೆಲೆ ಸುಮಾರು 5,000 ರೂಪಾಯಿಗಳು. ನಂತರ ನಿಮಗೆ ಪಫ್ಡ್ ರೈಸ್ ರೋಸ್ಟಿಂಗ್ ಮೆಷಿನ್ ಬೇಕಾಗುತ್ತದೆ. ಇದು ಮೊದಲು ಭತ್ತದ ಬೀಜಗಳನ್ನು ಆವಿಯಲ್ಲಿ ಬೇಯಿಸಿ ನಂತರ ಅದನ್ನು ಹುರಿಯುವ ಸಾಧನವಾಗಿದೆ. ಈ ಪ್ರಕ್ರಿಯೆಯು ಹುರಿದ ಅಕ್ಕಿಯ ರುಚಿ ಮತ್ತು ವಿನ್ಯಾಸವನ್ನು ಹೆಚ್ಚಿಸುತ್ತದೆ. ಇದು ಧಾನ್ಯಗಳಿಗೆ ಸೂಕ್ತವಾಗಿದೆ. ರೋಸ್ಟಿಂಗ್ ಯಂತ್ರದ ಸಾಮರ್ಥ್ಯವು ಗಂಟೆಗೆ 300 ಕೆಜಿ ಆಗಿರಬೇಕು. ಇದರ ವೆಚ್ಚ ಸುಮಾರು 1,50,000 ರೂಪಾಯಿಗಳು. ನಂತರ ನಿಮಗೆ ಪಫ್ಡ್ ರೈಸ್ ಡಿ-ಹಲರ್ ಯಂತ್ರ ಬೇಕಾಗುತ್ತದೆ. ಈ ಯಂತ್ರವನ್ನು ಭತ್ತದ ಬೀಜಗಳ ಹೊರಗಿನ ಸಿಪ್ಪೆಯನ್ನು ತೆಗೆದುಹಾಕಲು ಬಳಸಲಾಗುತ್ತದೆ. ಇದು ಭತ್ತದ ಕಾಳುಗಳಿಗೆ ಹಾನಿಯಾಗದಂತೆ ಸಿಪ್ಪೆಯನ್ನು ಭೇದಿಸಲು ರೋಲರುಗಳನ್ನು ಬಳಸುವ ಮೂಲಕ ಕಾರ್ಯನಿರ್ವಹಿಸುತ್ತದೆ. ಆದರ್ಶಪ್ರಾಯವಾಗಿ ಗಂಟೆಗೆ 300 ಕೆಜಿ ಸಾಮರ್ಥ್ಯದೊಂದಿಗೆ. ಇದರ ವೆಚ್ಚ ಸುಮಾರು 1,15,000 ರೂಪಾಯಿಗಳಾಗಿರಬೇಕು. ಹೆಚ್ಚುವರಿಯಾಗಿ ನೀವು ಪಫ್ಡ್ ರೈಸ್ ರೋಸ್ಟಿಂಗ್ ಯಂತ್ರವನ್ನು ಹೊಂದಿರಬೇಕು. ಈ ಯಂತ್ರವನ್ನು ಭತ್ತದ ಬೀಜಗಳನ್ನು ಬಿಸಿ ಮಾಡಲು ಮತ್ತು ಉಬ್ಬಿಸಲು ಬಳಸಲಾಗುತ್ತದೆ. ಇದು ಭತ್ತದ ಬೀಜಗಳನ್ನು ಅದು ವಿಸ್ತರಿಸುವವರೆಗೆ ತ್ವರಿತವಾಗಿ ಬಿಸಿ ಮಾಡುವ ಮೂಲಕ ಕೆಲಸ ಮಾಡುತ್ತದೆ. ಇದು ಹಗುರವಾದ ಮತ್ತು ಗಾಳಿ ತುಂಬಿದ ಅಕ್ಕಿಯನ್ನು ಸೃಷ್ಟಿಸುತ್ತದೆ. ಪಫ್ಡ್ ರೈಸ್ ರೋಸ್ಟಿಂಗ್ ಯಂತ್ರದ ಸಾಮರ್ಥ್ಯವು ದಿನಕ್ಕೆ 2 ಟನ್ಗಳಾಗಿರಬೇಕು. ಇದರ ವೆಚ್ಚ ಸುಮಾರು 2,00,000 ರೂಪಾಯಿಗಳು. ನಿಮಗೆ ತೂಕದ ಯಂತ್ರವೂ ಬೇಕಾಗುತ್ತದೆ. ಪಫ್ಡ್ ರೈಸ್ ಕೆಜಿ ತೂಕಕ್ಕೆ ಇದು ಉಪಯುಕ್ತವಾಗಿದೆ. ತೂಕದ ಯಂತ್ರದ ಬೆಲೆ ಸುಮಾರು 5,000 ರೂಪಾಯಿಗಳು. ನಂತರ ಪ್ಯಾಕಿಂಗ್ ಯಂತ್ರದ ಅಗತ್ಯವಿದೆ. ಪಫ್ಡ್ ಅಕ್ಕಿಯ ಪ್ಯಾಕೇಜಿಂಗ್ಗಾಗಿ ಬಹುಶಃ ಏರ್ ಟೈಟ್ ಸೀಲಿಂಗ್ನಂತಹ ವೈಶಿಷ್ಟ್ಯವನ್ನು ಒಳಗೊಂಡಿರುತ್ತದೆ. ಇದರ ವೆಚ್ಚ ಸುಮಾರು 10,000 ರೂಪಾಯಿಗಳು. ವ್ಯಾಪಾರ್ ಕೋಚ್ ಚಾನೆಲ್ಗೆ ಚಂದಾದಾರರಾಗಿ. ಆಲ್ ದಿ ಬೆಸ್ಟ್.